ನಮಸ್ಕಾರ ಸ್ನೇಹಿತರೆ, 5, 8 ಮತ್ತು 9ನೇ ತರಗತಿ ವಿದ್ಯಾರ್ಥಿಗಳ ಪರೀಕ್ಷೆಗಳ ಕುರಿತು ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ನೋಡಿ, ಇಲ್ಲಿ 5, 8 ಮತ್ತು 9ನೇ ತರಗತಿ ವಿದ್ಯಾರ್ಥಿಗಳ ಒಂದು ಪರೀಕ್ಷೆ ಬಂದ್ಬಿಟ್ಟು ಸೋಮವಾರದಿಂದ ಶುರು ಆಗ್ತಿದೆ. ಮತ್ತೆ ಒಂದು ಟೈಮ್ ಟೇಬಲ್ ಕೂಡ ಕಳಿಸಿದಾರಂತೆ ವಿದ್ಯಾರ್ಥಿಗಳಿಗೆ. ಈಗ 5, 8 ಮತ್ತು 9ನೇ ತರಗತಿ ವಿದ್ಯಾರ್ಥಿಗಳಿಗೆ ಸೋಮವಾರದಿಂದ ಯಾವ ಒಂದು ಪರೀಕ್ಷೆ ಶುರು ಆಗ್ತಿದೆ, ಪಬ್ಲಿಕ್ ಎಕ್ಸಾಮ್ ಏನಾದರೂ ಶುರು ಆಗ್ತಿದೆಯಾ, ಮತ್ತೆ ಇನ್ನು ಕೆಲವು ವಿದ್ಯಾರ್ಥಿಗಳಿಗೆ ಏನಾಗಿದೆ ಅಂದ್ರೆ ಈಗಾಗಲೇ ಎಕ್ಸಾಮೇ ಮುಗಿದಿದೆ ಅವರಿಗೆ. ಇನ್ನು ಕೆಲವೊಂದು ವಿದ್ಯಾರ್ಥಿಗಳಿಗೆ ಸೋಷಿಯಲ್ ಎಕ್ಸಾಮ್ ಮಾತ್ರ ಬಾಕಿ ಇದೆಯಂತೆ. ಮತ್ತೆ ಇನ್ನು ಉಳಿದಿರುವಂತಹ ವಿದ್ಯಾರ್ಥಿಗಳಿಗೆ ಸೋಮವಾರದಿಂದ ಪರೀಕ್ಷೆ ಆದ್ರೆ ಇದೆಯಂತೆ. ಅವರ ಒಂದು ಸ್ಕೂಲ್ಸ್ ಕಡೆಯಿಂದ ಅವ್ರಿಗೊಂದು ಟೈಮ್ ಟೇಬಲ್ ಕೂಡ ಕೊಟ್ಟಿದಾರಂತೆ. ಓಕೆನಾ, ಇದೇನು ಹೈಕೋರ್ಟ್ ತೀರ್ಪು ಬಂತಾ, ಹೈಕೋರ್ಟ್ ತೀರ್ಪು ಬರ್ದೇನೆ ಈ ರೀತಿಯಾಗಿ ಡಿಸಿಷನ್ ಅನ್ನ ತಗೊಂತಿದಾರ ಏನು ಅನ್ನುವಂತಹ ಒಂದು ಮಾಹಿತಿ ಆದ್ರೆ ಈ ವಿಡಿಯೋದಲ್ಲಿ ನಿಮಗೆ ಸಿಗುತ್ತೆ. ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡಕ್ ಟ್ರೈ ಮಾಡಿ. ಅದಕ್ಕೆ ಮುಂಚೆ ಯಾರ ಚಾನಲ್ ಅನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪಟ್ ಅಂತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ವಿಡಿಯೋಗೊಂದು ಲೈಕ್ ಆದ್ರೆ ಕೊಡಿ. ನೀವು ಕೂಡ ಸಬ್ಸ್ಕ್ರೈಬ್ ಲೈಕ್ ಇಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಸ್ ಫ್ರೀ ಆಗಿ ಸಿಗುತ್ತೆ. ಅದ್ರ ಜೊತೆ ಸ್ಕಾಲರ್ಶಿಪ್ ಅಪ್ಡೇಟ್ ಸಿಗುತ್ತೆ. ಅದ್ರ ಜೊತೆಗೆ ನೀವು ಫ್ಯೂಚರ್ ಅಲ್ಲಿ ಹೈಯರ್ ಎಜುಕೇಶನ್ಗೆ ಹೋದ್ರೆ ಯಾವುದೇ ಯೂನಿವರ್ಸಿಟಿ ಅಪ್ಡೇಟ್ಸ್ ಆಗಲಿ ನಮ್ಮ ಚಾನಲ್ ಕಡೆಯಿಂದ ಫ್ರೀ ಆಗಿ ಸಿಗ್ತಿರುತ್ತೆ. ಈಗಲೇ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಗೆ ಲೈಕ್ ಆದ್ರೆ ಕೊಡಿ. ಇದು ಕಂಪ್ಲೀಟ್ಲಿ ಫ್ರೀ ಇದೆ. ನೋಡಿ, ಇಲ್ಲಿ 5 ಮತ್ತು 8 ಮತ್ತೆ 9 5, 8 ಮತ್ತೆ 9ನೇ ತರಗತಿ ವಿದ್ಯಾರ್ಥಿಗಳಿಗೆ ಟೈಮ್ ಟೇಬಲ್ ಏನ್ ಬಂದಿದೆ ಸ್ಕೂಲ್ಸ್ ಕಡೆಯಿಂದ, ಇದು ನಿಜಾನೇ. ಕೆಲವೊಂದು ವಿದ್ಯಾರ್ಥಿಗಳಿಗೆ ಟೈಮ್ ಟೇಬಲ್ ಆದ್ರೆ ಬಂದಿದೆ, ಸೋಮವಾರದಿಂದ ಪರೀಕ್ಷೆ ಮಾಡ್ತಾರೆ ಅಂತ. ಓಕೆನಾ, ಸೋಮವಾರದಿಂದ ಪರೀಕ್ಷೆ ಮಾಡೋದಕ್ಕೆ ಒಂದು ಟೈಮ್ ಟೇಬಲ್ ಬಂದಿದೆ. ಇನ್ನು ಕೆಲವೊಂದು ವಿದ್ಯಾರ್ಥಿಗಳಿಗೆ ಎಕ್ಸಾಮ್ ಮುಗಿದಿದೆ, ಅದು ಕೂಡ ನಿಜ. ಇನ್ನು ಕೆಲವೊಂದು ವಿದ್ಯಾರ್ಥಿಗಳಿಗೆ ಬರೀ ಒಂದು ಎಕ್ಸಾಮ್ ಮಾತ್ರ ಬಾಕಿ ಇದೆ, ಅದು ಸೋಷಿಯಲ್ ಎಕ್ಸಾಮ್ ಮಾತ್ರ ಬಾಕಿ ಇದೆ ಅಂತ ಸಾಕಷ್ಟು ಜನ ವಿದ್ಯಾರ್ಥಿಗಳು ಕಾಮೆಂಟ್ ಮುಖಾಂತರ ತಿಳಿಸ್ತಿದ್ರು. ಈಗ ಈ ಟೈಮ್ ಟೇಬಲ್ ಬಂದಿಲ್ಲ, ಎಕ್ಸಾಮು ಮುಗಿದಿಲ್ಲ, ಏನೂ ಆಗಿಲ್ಲ ಅಂತ ಒಂದು ವಿದ್ಯಾರ್ಥಿಗಳಿಗೆ ಈಗ ಒಂದು ಡೌಟ್ ಆದ್ರೆ ಬರ್ತಿದೆ, ನಮ್ಗೆ ಯಾಕೆ ಏನೂ ಆಗ್ತಿಲ್ಲ, ನಮ್ಗೀಗ ಒಂದು ಫೈನಲ್ ಡಿಸಿಷನ್ ಬಂದಿದ್ಯಾ ಹೈಕೋರ್ಟ್ ಕಡೆಯಿಂದ, ಈಗ ಕಂಟಿನ್ಯೂ ಮಾಡ್ತಾರಾ, ಈಗ ನಮ್ಗೆ ಒಂದು ಪಬ್ಲಿಕ್ ಎಕ್ಸಾಮ್ ಏನಿದೆ ಪಬ್ಲಿಕ್ ಪರೀಕ್ಷೆ ಕಂಟಿನ್ಯೂ ಮಾಡ್ತಾರಾ ಅಂತ ನಿಮ್ಮಲ್ಲಿ ಡೌಟ್ ಇದೆ. ಇವೆಲ್ಲ ಗೊಂದಲಗಳಿಗೂ ಈ ವಿಡಿಯೋದಲ್ಲಿ ಉತ್ತರ ಸಿಗ್ತಿದೆ. ನೀವು ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಏನಪ್ಪಾ ಅಂದ್ರೆ, ಇಲ್ಲಿ ಹೈಕೋರ್ಟ್ ಇಂದ ಡಿಸಿಷನ್ ಬರೋದಕ್ಕಿಂತ ಮುಂಚೆನೆ ಸ್ಕೂಲ್ ಲೆವೆಲ್ ಎಕ್ಸಾಮ್, ಓಕೆನಾ, ನಾರ್ಮಲ್ ಆಗಿ ಈಗ ಪಬ್ಲಿಕ್ ಪರೀಕ್ಷೆ ಇರಲಿಲ್ಲ. ಆ ಮುಂಚೆ ಏನ್ ಮಾಡ್ತಿದ್ರು, ಒಂದು ಸ್ಕೂಲ್ ಲೆವೆಲ್ ಎಕ್ಸಾಮ್ ಅನ್ನ ಮಾಡ್ತಿದ್ರು, ಒಂದು ಆನ್ಯುವಲ್ ಎಕ್ಸಾಮ್ ನಿಮ್ಗೆ ಇರ್ತಿತ್ತು. ಈಗ ಅದೇ ರೀತಿಯಾಗಿ ಒಂದು ಎಕ್ಸಾಮ್ ಅನ್ನ ಮಾಡ್ತಿದ್ದಾರೆ. ಓಕೆನಾ, ಅದೇ ರೀತಿಯಾಗಿ ಸ್ಕೂಲ್ ಲೆವೆಲ್ ಎಕ್ಸಾಮ್ ಅನ್ನ ಮಾಡ್ತಿದ್ದಾರೆ. ಒಂದು ವೇಳೆ ಹೈಕೋರ್ಟ್ ಕಡೆಯಿಂದ ಪಬ್ಲಿಕ್ ಎಕ್ಸಾಮ್ ರದ್ದು ಮಾಡ್ತಿದೀವಿ, ಪಬ್ಲಿಕ್ ಎಕ್ಸಾಮ್ ಬೇಡ ಅಂತ ಹೇಳೋದಾದ್ರೆ, ಇಲ್ಲಿ ಸ್ಕೂಲ್ ಲೆವೆಲ್ ಎಕ್ಸಾಮ್ ಮಾಡಿರ್ತಾರೆ. ಆ ಒಂದು ಎಕ್ಸಾಮ್ ಮುಖಾಂತರ ನಿಮ್ಗೆ ಏನಾಗುತ್ತೆ, ಆ ಒಂದು ಎಕ್ಸಾಮ್ ಅಲ್ಲಿ ಎಷ್ಟು ಸ್ಕೋರ್ ಮಾಡಿರ್ತೀರಾ ಅದನ್ನ ಕನ್ಸಿಡರ್ ಮಾಡ್ಕೊಂಡು ನಿಮ್ಗೊಂದು ಮಾರ್ಕ್ಸ್ ಆದ್ರೆ ಸಿಗುತ್ತೆ. ಈ ರೀತಿಯಾಗಿ ಇರುತ್ತೆ. ಓಕೆನಾ, ಹಾಗಾದ್ರೆ ಸೋಮವಾರದಿಂದ ಯಾಕೆ ನಮ್ಗೆ ಎಕ್ಸಾಮ್ ಮಾಡ್ತಿದ್ದಾರೆ ಅಂತ ನೀವು ಕೇಳೋದಾದ್ರೆ, ಸೋಮವಾರದಿಂದ ಕೂಡ ಸ್ಕೂಲ್ ಲೆವೆಲ್ ಎಕ್ಸಾಮ್ ಮಾಡ್ತಿದ್ದಾರೆ. ಈಗ ಹೈಕೋರ್ಟ್ ಇಂದ ಡಿಸಿಷನ್ ಬರೋದು ಲೇಟ್ ಆಗ್ತಿದೆ. ಈಗ ಈ ವಾರದ ಒಳಗಡೆ ಒಂದು ಎಕ್ಸಾಮ್ ರದ್ದಾಗಿದೆ ಅನ್ನೋದೇನಾದ್ರೂ ಬಂದ್ರೆ ಸೋಮವಾರದಿಂದ ಸ್ಕೂಲ್ ಲೆವೆಲ್ ಎಕ್ಸಾಮ್ ಇರುತ್ತೆ. ಇಲ್ಲ ಎಕ್ಸಾಮ್ ರದ್ದಾಗಿಲ್ಲ, ನೀವು ಕಂಟಿನ್ಯೂ ಮಾಡ್ಬೋದು ಅಂತ ಹೇಳೋದಾದ್ರೆ, ಈಗಾಗಲೇ ಒಂದ್ 2 ಸಬ್ಜೆಕ್ಟ್ ಬರ್ದಿದ್ದೀರಾ, ಅದೇ ರೀತಿಯಾಗಿ ನಿಮ್ಗೆ ಈಗ ಪಬ್ಲಿಕ್ ಎಕ್ಸಾಮ್ ಅನ್ನ ಕಂಟಿನ್ಯೂ ಮಾಡ್ತಾರೆ. ಒಂದು ವೇಳೆ ಪಬ್ಲಿಕ್ ಎಕ್ಸಾಮ್ ನಡೆಸೋದು ಬೇಡ ಅಂತ ಹೈಕೋರ್ಟ್ ಕಡೆಯಿಂದ ಹೇಳಿದ್ರೆ ಅದೇ ಟೈಮ್ ಟೇಬಲ್ ಅನ್ನು ಫಾಲೋ ಮಾಡಿ ನಿಮ್ಗೆ ಸ್ಕೂಲ್ ಲೆವೆಲ್ ಎಕ್ಸಾಮ್ ಸೋಮವಾರದಿಂದ ಆದ್ರೆ ಮಾಡ್ತಾರೆ. ಓಕೆನಾ, ಈಗ ಮುಂದು ಜಾಗ್ರತೆಯಿಂದ ಏನ್ ಮಾಡ್ತಿದ್ದಾರೆ ಅಂದ್ರೆ, ಸ್ಕೂಲ್ಸ್ ಕಡೆಯಿಂದ ಏನ್ ಮಾಡ್ತಿದ್ದಾರೆ ಅಂದ್ರೆ ಒಂದು ಪರೀಕ್ಷೆಯನ್ನ ಕಂಡಕ್ಟ್ ಮಾಡ್ತಿದ್ದಾರೆ. ಸ್ಕೂಲ್ ಲೆವೆಲ್ ಎಕ್ಸಾಮ್ ಅನ್ನ ಮುಗಿಸೋಣ, ಈ ಪಬ್ಲಿಕ್ ಎಕ್ಸಾಮ್ ಏನಾದ್ರೂ ಆಗ್ಲಿ ನಾವು ಒಂದು ಸ್ಕೂಲ್ ಲೆವೆಲ್ ಎಕ್ಸಾಮ್ ಆದ್ರೆ ಮುಗಿಸೋಣ ಅಂತ ಒಂದು ಪ್ಲಾನ್ ಮಾಡ್ಕೊಂಡಿದ್ದಾರೆ. ಯಾಕಂದ್ರೆ ಮತ್ತೆ ನಿಮ್ಗೆ ಬೇಸಿಗೆ ರಜೆ ಕೊಡೋದಕ್ಕೆ ಸಮಸ್ಯೆ ಆಗುತ್ತೆ. ಒಂದು ವೇಳೆ ಈ ತಿಂಗಳೊಳಗಡೆ ನಿಮ್ಗೆ ಎಕ್ಸಾಮ್ ಮುಗಿಸ್ಲಿಲ್ಲ ಅಂದ್ರೆ ಮತ್ತೆ ಎಕ್ಸಾಮ್ ಇಲ್ದೇನೆ ಪಾಸ್ ಮಾಡ್ಬೇಕಾಗುತ್ತೆ. ಎಕ್ಸಾಮ್ ಇಲ್ದೇನೆ ಪಾಸ್ ಮಾಡಿದ್ರೆ ಪೇರೆಂಟ್ಸ್ ಎಲ್ಲ ಏನ್ ಥಿಂಕ್ ಮಾಡ್ತಾರೆ, ಪೋಷಕರೆಲ್ಲ ಈ ಎಕ್ಸಾಮ್ ಮಾಡ್ತಿಲ್ಲ, ಏನು ಮಾಡ್ತಿಲ್ಲ, ನಾವು ಇದಕ್ಕೆ ಯಾಕೆ ಫೀಸ್ ಕಟ್ಟಬೇಕು, ಯಾಕೆ ಫೀಸ್ ಕಟ್ಟಿ ನಮ್ಮ ಒಂದು ಮಕ್ಕಳನ್ನ ಓದಿಸಬೇಕು ಅನ್ನೋದೊಂದು ಮೈಂಡ್ ಸೆಟ್ ಆದ್ರೆ ಬರುತ್ತೆ. ಇವೆಲ್ಲ ಸಮಸ್ಯೆಗಳಾಗದೆ ಇರ್ಲಿ ಅನ್ಬಿಟ್ಟು ಸಾಕಷ್ಟು ಪ್ರೈವೇಟ್ ಸ್ಕೂಲ್ಸ್ ಅಲ್ಲೆಲ್ಲ ಏನ್ ಮಾಡ್ತಿದ್ದಾರೆ ಅಂದ್ರೆ ಸ್ಕೂಲ್ ಲೆವೆಲ್ ಎಕ್ಸಾಮ್ ಅನ್ನ ನಡೆಸ್ತಿದ್ದಾರೆ. ಒಂದು ವೇಳೆ ಪಬ್ಲಿಕ್ ಎಕ್ಸಾಮ್ ನಡೆಸಬೇಕು ಅಂತ ಹೇಳಿದ್ರೆ ಪಬ್ಲಿಕ್ ಎಕ್ಸಾಮ್ ಕೂಡ ನಡೆಸ್ತಾರೆ. ಓಕೆನಾ, ಈಗ ಡಿಸಿಷನ್ ಯಾವಾಗ ಬರುತ್ತೆ ಅಂದ್ರೆ ನಿಮ್ಮೆಲ್ಲರಿಗೂ ಗೊತ್ತಿದೆ, ಈ ವಾರದೊಳಗಡೆ ಒಂದು ಡಿಸಿಷನ್ ಆದ್ರೆ ಕೊಡ್ತಾರೆ ಹೈಕೋರ್ಟ್ ಕಡೆಯಿಂದ. ಇದು ನಡೀತಿರುವಂತದ್ದು. ನಿಮ್ಮೆಲ್ಲರಿಗೂ ಒಂದು ಡೌಟ್ ಆದ್ರೆ ಇತ್ತಲ್ಲ, ಈಗ ಯಾವ ರೀತಿಯಾಗಿರುತ್ತೆ ಏನು, ನಮ್ಗೆ ಒಂದು ಪಬ್ಲಿಕ್ ಎಕ್ಸಾಮ್ ನಡೀತಿದ್ಯಾ, ಸೋಮವಾರದಿಂದಾನೇ ಪಬ್ಲಿಕ್ ಎಕ್ಸಾಮ್ ಇದೆಯಾ, ಟೈಮ್ ಟೇಬಲ್ ಬಂತಾ, ಹೈಕೋರ್ಟ್ ಡಿಸಿಷನ್ ಬಂತಾ, ಇವೆಲ್ಲ ನಿಮ್ಮ ತಲೆಯಲ್ಲಿ ಡೌಟ್ಸ್ ಇತ್ತು. ಎಲ್ಲರಿಗೂ ಈಗ ಕ್ಲಿಯರ್ ಆಯ್ತು ಅನ್ಕೊಳ್ತೀನಿ. ನಿಮಗೆ ಬೇರೆ ಏನೇ ಡೌಟ್ಸ್ ಇರಲಿ ನೀವು ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ. ಯಾವ ಟಾಪಿಕ್ಸ್ ಬಗ್ಗೆ ಹೆಚ್ಚಿಗೆ ಕಾಮೆಂಟ್ಸ್ ಇರುತ್ತೋ ಅದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋ ಆದ್ರೆ ಬರುತ್ತೆ.